ತಮಿಳುನಾಡು ಪ್ರಾಂತದಲ್ಲಿ ಇರುವಂಥ ಜಂಗಮರು ಅನೇಕ ಗುಂಪುಗಳಲ್ಲಿ ಇವತ್ತು ಭಿನ್ನ ಭಿನ್ನವಾಗಿದ್ದಾರೆ. ವಾಸ್ತವಿಕವಾಗಿ ಸಂಘೇ ಶಕ್ತಿ ಕಲವ್ಯುಗೆ, ಇದು ಕಲಿಯುಗ. ಕಲಿಯುಗದಲ್ಲಿ ನಾವೆಲ್ಲರೂ ಸಂಘಟಿತರಾದರೆ, ಎಲ್ಲರೂ ಒಂದುಗೂಡಿದರೆ ನಾವು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಸ್ಥಾನಮಾನಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದಕ್ಕೆ ಇವತ್ತು ಆಲ್ ಇಂಡಿಯಾ ಜಂಗಮ್ ವೆಲ್ಫೇರ್ ಅಸೋಸಿಯೇಷನ್, ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ತಮಿಳುನಾಡಿನಲ್ಲಿರ್ತಕ್ಕಂತಹ ಬೇರೆ ಬೇರೆ ಹೆಸರಿನ ಎಲ್ಲ ಜಂಗಮರನ್ನು ಒಂದುಗೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಅತ್ಯಂತ ಸ್ತುತ್ಯ. ಕೇವಲ ತಮಿಳುನಾಡು ಅಷ್ಟೇ ಅಲ್ಲ, ಎಲ್ಲ ಪ್ರಾಂತಗಳ ಆಲ್ ಇಂಡಿಯಾ ಅನ್ನೋದ್ರಿಂದ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ರಾಜಸ್ಥಾನ್, ಕೇರಳ, ಭಾರತದ ಎಲ್ಲ ಪ್ರಾಂತಗಳಿರ್ತಕ್ಕಂತಹ ಜಂಗಮರನ್ನು ಒಂದುಗೂಡಿಸುವುದಕ್ಕಾಗಿ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ ಅತ್ಯಂತ ಶ್ರೇಷ್ಠ ಅಂತ ನಮಗೆ ಅನ್ನಿಸ್ತಾ ಇದೆ. ಈಗಾಗಲೇ ನಾವು ಉತ್ತರ ಭಾರತದ ಎಲ್ಲ ಜಂಗಮರನ್ನು ಒಂದು ಸಂಸ್ಥೆ ಅಡಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಕೂಡ ಜಂಗಮ ಸಂಘಟನೆಗಳು ಕೂಡ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತೇನು ಆಗಬೇಕು ಅಂತ ಕೇಳಿದರೆ, ಎಲ್ಲ ಪ್ರಾಂತಗಳಲ್ಲಿರ್ತಕ್ಕಂತಹ ಜಂಗಮ ಸಂಸ್ಥೆಗಳ ಪದಾಧಿಕಾರಿಗಳನ್ನು ನಾವು ಒಂದು ಕಡೆ ಕರೆದು ಒಂದು ಮೀಟಿಂಗ್ ಮಾಡಿ, ನೀವು ಆಲ್ ಇಂಡಿಯಾ ಜಂಗಮ್ ವೆಲ್ಫೇರ್ ಅಸೋಸಿಯೇಷನ್ದೊಳಗೆ ಎಲ್ಲ ಪ್ರಾಂತಗಳ ಜಂಗಮರಿಗೆ ಒಂದೊಂದು ಪ್ರಾತಿನಿಧ್ಯವನ್ನು ಕೊಟ್ಟರೆ ಅವರೆಲ್ಲರೂ ಕೂಡ ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ದಿಶೆಯಲ್ಲಿ ಕಾಶಿ ಜಗದ್ಗುರುಗಳವರು ಸಹ ಈ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದು ಕಾರ್ಯವನ್ನು ಮಾಡಲಿಕ್ಕೆ ನಾವು ಅತ್ಯಂತ ಸಂತೋಷವಾಗಿ ಒಪ್ಪಿಕೊಳ್ತಾ ಇದ್ದೇವೆ. ಆ ಕಾರ್ಯವನ್ನು ಇವತ್ತನೇ ಈ ತಿರುವಣ್ಣಾಮಲೈ ಪವಿತ್ರ ಸ್ಥಾನದಿಂದಲೇ ನಾವು ಪ್ರಾರಂಭ ಮಾಡೋಣ. ಯಾಕಂದರೆ ಜಂಗಮನಿಗೆ ಮೂಲವಾದವನೇ ಶಿವನು. ಶಿವನಿಂದಲೇ ಜಂಗಮದ ಉತ್ಪತ್ತಿಯಾಗಿದೆ. ಈ ಅರುಣಾಚಲೇಶ್ವರ ಸಾಕ್ಷಾತ್ ಶಿವನ ಸ್ವರೂಪ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಕೈಲಾಸ ಪರ್ವತ ಇರ್ಬೋದು, ಮಂದಾರ ಪರ್ವತ ಇರ್ಬೋದು, ಇವೆಲ್ಲವುಗಳು ಶಿವನ ಆವಾಸ ಸ್ಥಾನಗಳು. ಆದರೆ ಅರುಣಾಚಲೇಶ್ವರ, ತಿರುವಣ್ಣಾಮಲೈ, ಅಣ್ಣಾಮಲೈ ಭಗವಂತ, ಈ ಪರ್ವತ ಅನ್ನುವಂಥದ್ದು ಸಾಕ್ಷಾತ್ ಶಿವನೇ ಆಗಿರೋದ್ರಿಂದ ಇಂಥ ಶಿವಸ್ಥಾನದಲ್ಲಿ ಮಾಡಿರುವಂಥ ಸಂಕಲ್ಪ ಅವಶ್ಯವಾಗಿ ಫಲೀಭೂತವಾಗ್ತಾ ಇದೆ. ಈಗಾಗಲೇ ನಮಗೆ ಸಂಪರ್ಕದಲ್ಲಿರ್ತಕ್ಕಂಥ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಮತ್ತು ಉತ್ತರ ಭಾರತದ ರಾಜಸ್ಥಾನ್, ಹರಿಯಾಣ ಭಾಗಗಳ ಎಲ್ಲ ಜಂಗಮರ ಸಂಘಟನೆಗಳನ್ನು ನಿಮಗೆಲ್ಲ ಸಂಪರ್ಕ ಮಾಡಿ ಕೊಡ್ತಾ ಇದ್ದೇವೆ. ನೀವು ಅವರ ಜೊತೆಗೆ ಒಂದು ಸಾಮರಸ್ಯವನ್ನು ಬೆಳೆಸ್ಕೋಬೇಕು.
ಬರುವಂಥ ಸಮಸ್ಯೆ ಏನು ಅಂದರೆ ನಮ್ಮ ಪ್ರಾಂತೀಯ ಪ್ರಕಾರವಾಗಿ ಭಾಷೆಗಳು ಭಿನ್ನ ಭಿನ್ನವಾಗಿದ್ದಾವೆ. ನೀವೆಲ್ಲ ತಮಿಳು ಮಾತಾಡ್ತೀರಿ, ಮಹಾರಾಷ್ಟ್ರದವರು ಮರಾಠಿ ಮಾತಾಡ್ತಾರೆ, ಕರ್ನಾಟಕದವರು ಕನ್ನಡ ಮಾತಾಡ್ತಾರೆ, ಕೇರಳದವರು ಮಲಯಾಳಂ ಮಾತಾಡ್ತಾರೆ. ಆದರೆ ಎಲ್ಲರ ಒಂದು ಮಾಧ್ಯಮ ಭಾಷೆಯನ್ನು ನಾವು ಮಾಡಿಕೊಂಡು, ಅದು ಇಂಗ್ಲೀಷ್ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು, ಯಾವುದನ್ನಾದರೂ ಒಂದು ಎಲ್ಲರಿಗೆ ಅನುಕೂಲ ಆಗುವಂಥ ಒಂದು ಮಾಧ್ಯಮವನ್ನು ಭಾಷೆಯನ್ನಾಗಿ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಂಗ್ಲೀಷ್ ಬರ್ತಾ ಇದೆ. ಒಂದು ವೇಳೆ ನೀವೆಲ್ಲರೂ ಅಪೇಕ್ಷೆ ಪಟ್ಟರೆ ಎಲ್ಲರೂ ಆಲ್ ಇಂಡಿಯಾ ವೀರಶೈವ ಅಸೋಸಿಯೇಷನ್ ಏನದ ವೆಲ್ಫೇರ್ ಅಸೋಸಿಯೇಷನ್, ಇದಕ್ಕೆ ಮೀಡಿಯಾ ಭಾಷಾ ಇಂಗ್ಲೀಷ್ ನಾವು ಮಾಡಿಕೊಂಡು ಎಲ್ಲರನ್ನೂ ಒಂದುಗೂಡಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ಕಾರ್ಯಕ್ಕೆ ನಮ್ಮ ಸಂಪೂರ್ಣವಾದ ಆಶೀರ್ವಾದ ಇದೆ. ನಾವು ಎಲ್ಲ ಪ್ರಾಂತಗಳ ಜಂಗಮರಿಗೆ ಒಂದು ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಜಂಗಮ ಅನ್ನುವಂತಹ ಹೆಸರಿನ ಅಡಿಯಲ್ಲೇ ನಾವು ಸಂಘಟಿತ ಆಗೋಣ ಅನ್ನುವಂಥ ಮಂಗಲ ಆಶೀರ್ವಾದವನ್ನು ಸದ್ಯ ಮಾಡ್ತಾ ಇದ್ದೇವೆ. ಜಂಗಮರು ಸಂಘಟಿತರಾಗೋದು ಕೇವಲ ಜಂಗಮರ ಕಲ್ಯಾಣಕ್ಕಾಗಿ ಅಲ್ಲ, ಜಂಗಮರ ಶಿಷ್ಯರಾಗಿರ್ತಕ್ಕಂಥ ವೀರಶೈವ ಧರ್ಮದ ಎಷ್ಟು ಒಳಪಂಗಡಗಳಿದ್ದಾವೆ ಅವರೆಲ್ಲರ ಕಲ್ಯಾಣಕ್ಕಾಗಿ ನಾವೆಲ್ಲರೂ ಕೂಡಿಕೊಂಡು ನಾವು ಹೇಳಿದ ಪ್ರಕಾರ ಜಂಗಮ ಅಂದರೆ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಹೃದಯ ಅಂತ ಕರಿತೀವಿ. ಇವತ್ತು ಕೈ ಕೆಲಸ ಮಾಡಬೇಕಾದ್ರೆ, ಕಾಲು ಕೆಲಸ ಮಾಡಬೇಕಾದ್ರೆ, ಬುದ್ಧಿ ಕೆಲಸ ಮಾಡಬೇಕಾದ್ರೆ, ನಮ್ಮ ಕಣ್ಣು ಮುಂತಾದ ಇಂದ್ರಿಯ ಕೆಲಸ ಮಾಡಬೇಕಾದ್ರೆ ಹಾರ್ಟ್ ಪಂಪಿಂಗ್ ಆಗ್ತಾ ಇದ್ರೆ ಮಾತ್ರ ಸಾಧ್ಯ ಇರ್ತದೆ. ಅದಕ್ಕೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ಒಂದು ಚಾಲನೆ ಕೊಡ್ತಕ್ಕಂಥ ಸಲುವಾಗಿ ನಾವೆಲ್ಲ ಜಂಗಮರು ಒಗ್ಗಟ್ಟಾಗಿ ಒಂದು ಹೆಸರಿನ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಯಾವಾಗಲೂ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ನಿಮಗೆ ನಾವು ಕೊಡ್ತಾ ಇದ್ದೇವೆ.